ANMR ನ್ಯೂಸ್ಗೆ ಸ್ವಾಗತ. ATM ಮಿಷನ್ನಲ್ಲಿ ವಿದ್ಯಾರ್ಥಿಗೆ ವಂಚನೆ. ಚಿಂತಾಮಣಿ ನಗರದ ಚೇಳೂರು ರಸ್ತೆಯಲ್ಲಿರುವ ಕರ್ನಾಟಕ ಬ್ಯಾಂಕಿನ ATM ಮಿಷನ್ನಲ್ಲಿ ಹಣ ತೆಗೆದುಕೊಳ್ಳಲು ಹೋದ ವಿದ್ಯಾರ್ಥಿಯೋರ್ವನಿಗೆ ಅಲ್ಲಿಗೆ ಬಂದಿದ್ದ ವ್ಯಕ್ತಿಯೋರ್ವ ATM ಕಾರ್ಡಿನಲ್ಲಿ ವಂಚನೆ ಮಾಡಿರುವ ಘಟನೆ ನಡೆದಿದ್ದು ಚಿಂತಾಮಣಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಂಚನೆಗೆ ಒಳಗಾದ ವಿದ್ಯಾರ್ಥಿಯನ್ನು ಚಿಂತಾಮಣಿ ತಾಲೂಕಿನ ವೀರಪಲ್ಲಿ ಗ್ರಾಮದ 21 ವರ್ಷದ ಸತೀಶ್ ಎಂಬ ವಿದ್ಯಾರ್ಥಿಯಾಗಿದ್ದಾನೆ. ಆತ ಸಲ್ಲಿಸಿರುವ ದೂರಿನಲ್ಲಿ ಚಿಂತಾಮಣಿ ನಗರದ ಚೇಳೂರು ವೃತ್ತದ ಬಳಿ ಇರುವ ಕರ್ನಾಟಕ ATM ಮಿಷನ್ನಲ್ಲಿ ಹಣ ತೆಗೆದುಕೊಳ್ಳುತ್ತಿದ್ದಾಗ ಅಲ್ಲಿಗೆ ಬಂದ ಬೇರೊಬ್ಬ ವ್ಯಕ್ತಿಗೆ ಹಣ ತೆಗೆದುಕೊಳ್ಳಿ ಎಂದು ಕಾಲಾವಕಾಶ ಕೊಟ್ಟು ನಂತರ ನನ್ನ ಕಾರ್ಡ್ನಿಂದ ತೆಗೆದುಕೊಳ್ಳಲು ಹೋದಾಗ ಹಣ ಬರಲಿಲ್ಲ. ಆ ಸಮಯದಲ್ಲಿ ಬೇರೊಬ್ಬರು ATM ಯಂತ್ರದ ಬಳಿ ಸಹ ಬಂದಿರುತ್ತಾರೆ. ಆ ಸಮಯದಲ್ಲಿ ನನಗೆ ಗೊತ್ತಿಲ್ಲದ ಹಾಗೆ ನನ್ನ ATM ಕಾರ್ಡ್ ಅದಲು ಬದಲು ಆಗಿದ್ದು ನಾನು ಅಲ್ಲಿಂದ ತೆರಳಿದ 10 ನಿಮಿಷಕ್ಕೆ ಕ್ರಮವಾಗಿ 10,000, ನಂತರ 10,000, ನಂತರ 5,000 ರು ಸೇರಿ ಒಟ್ಟು 3 ಬಾರಿ 25,000 ರುಗಳನ್ನು ವಿತ್ಡ್ರಾ ಮಾಡಿದ ನಂತರ ವಿಜಯಪುರದ ಚನ್ನಕೇಶವ ಪೆಟ್ರೋಲ್ ಬಂಕ್ನಲ್ಲಿ 5,000 ರು ವಿತ್ಡ್ರಾ ಮಾಡಿ ಒಟ್ಟು 30,000 ರುಗಳನ್ನು ನನ್ನ ಖಾತೆಯಿಂದ ಡ್ರಾ ಮಾಡಿ ಮೋಸ ಮಾಡಿದ್ದಾರೆ ಎಂದು ನೀಡಿದ ದೂರಿನ ಮೇಲೆ ಚಿಂತಾಮಣಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ಮುಂದುವರೆದಿದೆ.